ಜಿಬಿಎಯಲ್ಲಿ ಬಹುಕೋಟಿ ಹಗರಣ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದ ಎನ್ ಪ್ರಸಾದ್ ರವರು ಇಂದು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಆಯುಕ್ತರಿಗೆ ಭ್ರಷ್ಟಾಚಾರದ ಕುರಿತು ಮನವಿ ಪತ್ರ ಕೂಡಲೇ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ವಿಷಯ: ಅಧಿಕಾರಿಗಳು ನಿಯಮಗಳನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿ ಅವರಿಗೆ ಬೇಕಾಗಿರುವ ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಒಂದೇ ಜಾಬ್ ಸಂಖ್ಯೆಗೆ 2 ಬಾರಿ ಬಿಲ್ಲುಗಳನ್ನು ಸೃಷ್ಟಿ ಮಾಡಿ ಸಾರ್ವಜನಿಕರ ಹಣವನ್ನು ದುರ್ಬಳಕೆ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ಪ್ರಮಾಣದ ಹಾನಿಯುಂಟು ಮಾಡಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಬಗ್ಗೆ ವಾರ್ಡ್ ಸಂಖ್ಯೆ 123 ಹಾಗೂ 124ಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ವಿಭಾಗ ಹಾಗೂ ಕಾಮಗಾರಿ ವಿಭಾಗದವರು ಯಾವುದೇ ರೀತಿಯ ದಾಖಲೆಗಳನ್ನಾಗಲಿ ಕಾಮಗಾರಿಗಳನ್ನಾಗಲಿ ಪರಿಶೀಲನೆ ಮಾಡದೆ ಏಕಾಏಕಿ ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಹಳೆ ಸರ್ಕಾರ ಇದ್ದಾಗ 40% ಕಮಿಷನ್ ಅಂತ ಆರೋಪ ಮಾಡ್ತಾ ಇದ್ರು ಕಾಂಗ್ರೆಸ್ ಅವರು. ಇವತ್ತು ಕಾಂಗ್ರೆಸ್ ಅವರು ಅದೇ ಚಾಳಿಗೆ ಬಿದ್ದುಬಿಟ್ಟಿದಾರಲ್ಲ. ಈಗ ಬಿಜೆಪಿ ಸರ್ಕಾರ ಇದ್ದಾಗ 40% ಅಂತೇಳಿ ಆರೋಪ ಮಾಡ್ತಾ ಇದ್ರು. ಈಗ ಏನಾಗ್ಬಿಟ್ಟಿದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ 50-50 ಸರ್ಕಾರ ಆಗ್ಬಿಟ್ಟಿದೆ. ಅವರೇ ಗುತ್ತಿಗೆದಾರರ ಜೊತೆ 50-50 ಮಾಡ್ಕೊಂಡು ಅವರನ್ನೇ ಏನು ಬೇಕೋ ಮಾಡ್ಕೊತಾ ಇದ್ದಾರೆ. ಹಂಗಾದ್ರೆ ಕಾಂಗ್ರೆಸ್ ಅವರು ಕೊಳ್ಳೆ ಹೊಡೋದಕ್ಕೆ ಅಧಿಕಾರಕ್ಕೆ ಬಂದಿದ್ದಾರೆ. ಹೌದು ಹೌದು 100%. ಇವಾಗ ನೇರವಾಗಿ ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ, ಜಿಬಿಎಗೆ? ಸಾರ್ವಜನಿಕರ ತೆರಿಗೆ ಹಣನ ದಯವಿಟ್ಟು ಈ ಥರ ಭ್ರಷ್ಟಾಚಾರ ಮಾಡಿ ನುಂಗಬೇಡಿ, ಆಯ್ತಾ? ಏನಿದೆ ದಯವಿಟ್ಟು ಸಾರ್ವಜನಿಕರ ತೆರಿಗೆ ಹಣನ ಸಮರ್ಪಕವಾಗಿ ಉಪಯೋಗಿಸ್ಕೊಳ್ಳಿ. ರಕ್ತ ಮೂಟೆ ಹೊತ್ತಿರೋರ್ದು, ರಕ್ತ ಸುರಿದಿರೋರ್ದು ಮತ್ತು ಎಷ್ಟೋ ಜನರದು ಅಲ್ಲಿ ತೆರಿಗೆ ಹಣ ಇದೆ. ಈ ಥರ ದಯವಿಟ್ಟು ಬೋಗಸ್ ಬಿಲ್ಗಳು ಮಾಡಿ ಹೊಡೆಕೋಬೇಕು. ಸರ್, ಇದಕ್ಕೆ ಮುಂಚೆ ರಾಜ್ಯಪಾಲರು ಭೇಟಿ ಮಾಡಿ ಇದ್ರ ಬಗ್ಗೆ ದೂರು ಸಲ್ಲಿಸಿದ್ರಿ. ರಾಜ್ಯಪಾಲರು ದೂರು ಸಲ್ಲಿಸಿದ್ರು, ಅಧಿಕಾರಿಗಳು ದೂರು ಸಲ್ಲಿಸಿದ್ರು. ಅಧಿಕಾರಿಗಳು ನೋಡಿ ಕೊಳ್ಳೆ ಹೊಡೆಯೋದು ಬಿಡ್ತಾ ಇಲ್ಲ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಭ್ರಷ್ಟಾಚಾರ ಬೇರ್ ಸಮೇತ ಬಂದು ಅಳ್ಕೊಂಬಿಟ್ಟಿದೆ. ರಾಜ್ಯಪಾಲರಿಗೂ ಮನವಿ ಕೊಟ್ಟರು, ರಾಷ್ಟ್ರಪತಿಗಳಿಗೆ ಮನವಿ ಕೊಟ್ಟರು ಕೂಡ ಭ್ರಷ್ಟಾಧಿಕಾರಿಗಳ ಮೇಲೆ ಆ್ಯಕ್ಷನ್ ತಗೊಳೋದಕ್ಕೆ ಅವ್ರ ಕೈಯಲ್ಲಿ ಆಗ್ತಾಯಿಲ್ಲ. ಯಾಕಂದರೆ ಭ್ರಷ್ಟಾಚಾರ ಎಲ್ಲ ಕಡೆನೂ ಹರಳ್ಬಿಟ್ಟಿದೆ. ಅದು ಏನಾಗ್ಬಿಟ್ಟಿದೆ ಅಂದರೆ ಇವಾಗ ಯಾರಿಗೋ ಒಬ್ಬರಿಗೆ ಸಂಬಂಧಪಟ್ಟವ್ರಿಗೆ ನಾನು ಇವಾಗ 10% ತಗೊಂಡ 10%ಅಲ್ಲೇ ನನ್ನ ಸಂಬಂಧಪಟ್ಟ ಯಾರು ನನ್ನ ಮೇಲೆ ದೂರು ಪ್ರಾಧಿಕಾರ ಯಾರು ಇರ್ತಾರೆ ಅವರು ಆ್ಯಕ್ಷನ್ ತಗೊಂಡವ್ರಿಗೆ ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಕೊಟ್ಬಿಟ್ರೆ ಅವರು ಆ ದೂರನ್ನ ಕನ್ಸಿಡರೇ ಮಾಡಲ್ಲ. ಹಂಗಾದ್ರೆ ದೂರದಾರರು ಸೆಟ್ಲ್ ದೂರು ಕೊಟ್ಟ ಅಧಿಕಾರಿಗಳು ಅದನ್ನು ವಿಚಾರಣೆ ಮಾಡ್ತಾರಲ್ಲ, ಆ ಅಧಿಕಾರಿಗಳು ಸೆಟಲ್ಮೆಂಟ್ ಮಾಡ್ಕೊತವ್ರೆ. ಸರ್, ಇವತ್ತು ಜಿಬಿಯಲ್ಲಿ ಇಷ್ಟೆಲ್ಲ ಹಗರಣಗಳು ನಡೀತಾ ಇದೆ, ಯಾರು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ ನೋಡಿ. ಅಷ್ಟರ ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಇಲ್ಲಿ ಭ್ರಷ್ಟಾಚಾರ ಹೆಂಗಾಗ್ಬಿಟ್ಟಿದೆ ಅಂದರೆ ಬೇರುಗಳು ಹರ್ಕೊಂಡು ಹೋಗ್ಬಿಟ್ಟಿದೆ ಈಗ. ಯಾಕಂದರೆ ಇವಾಗ ಎಲ್ಲರೂ ಪರ್ಸೆಂಟೇಜ್ಗೆ ಶಾಮೀಲಾಗಿ ಎಲ್ಲರೂ ಅವ್ರವ್ರ ಅಧಿಕಾರ ವ್ಯಾಪ್ತಿನ ಮಾರ್ಕೊತಾ ಇದ್ದಾರೆ. ನಮ್ಮ ಹೋರಾಟ ನಾವು ಮಾಡ್ತಾನೆ ಇದ್ದೀವಿ ನಿರಂತರವಾಗಿ. ಯಾಕಂದರೆ ಇದು ಸಾರ್ವಜನಿಕರ ತೆರಿಗೆ ಹಣನ ಫೋಲ್ ಆಗಬಾರ್ದು ಅಂತೇಳಿ ನಾವು ಎಷ್ಟು ಹೋರಾಟ ಮಾಡೋಕ್ಕಾಗುತ್ತೋ ನಾವು